ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಪಂದ ಅಧ್ಯಕ್ಷ. ಸೊ ಇವತ್ತಿನ ವಿಡಿಯೋ ನಾವು ಹೌ ಟು ಆರ್ಗನೈಸಮ್ ಫ್ರೀ ಬಿಡೋದು ನಾವು ಚಾಪ್ಟರ್ 1 ಚಾಪ್ಟರ್ ನೋಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ಕ್ಲಾಸ್ ನಾವು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ 1 ಚಾಪ್ಟರ್ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋ ನಾವು ಹೌ ಟು ಆರ್ಗನೈಸಮ್ ಫ್ರೀ ಬಿಡೋದು ಚಾಪ್ಟರ್ 1 ಚಾಪ್ಟರ್ ನೋಡ್ತಿರ್ತೀವಿ. ಸೊ ನಿಮಗೆ ನೋಟ್ಸ್ ಬೇಕು ಅಂತಂದ್ರೆ ಸೊ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಕಂಪ್ಲೀಟ್ ಈ ಚಾಪ್ಟರ್ ಏನ್ ನೋಟ್ಸ್ ಇದೆ ಸೊ ನೀವು ರೆಫರ್ ಮಾಡ್ತಾ ಇರಬಹುದು. ಅಂಡ್ ನಾವು ಬಯಾಲಜಿ ತಗೊಂಡಾಗ ಸೊ ಬಯಾಲಜಿ ಪಾಠ ಏನಪ್ಪಾ ಅಂತಂದ್ರೆ ನೀವು ಏನು ಕಾನ್ಸೆಪ್ಟ್ ಓದ್ತಾ ಇರ್ತೀರಾ ಅದ್ರ ಜೊತೆಗೆ ನಿಮಗೆ ನೋಟ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಟ್ಸ್ ಏನಪ್ಪಾ ಅಂತಂದ್ರೆ ಅದ್ರ ನಿಮಗೆ ಡಯಾಗ್ರಾಮ್ಸ್ ಇರ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೈಫ್ ಪ್ರೊಸೆಸ್ ತಗೊಂಡಾಗ ಸೊ ಅಲ್ಲಿ ನಮಗೆ ಏನಪ್ಪಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ ಸೊ ಆ ಚಾಪ್ಟರ್ ನಮಗೆ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಿಮಗೆ ಹಾರ್ಟ್ ಡಯಾಗ್ರಾಮ್ ಆಗಿರ್ಬೋದು, ನೆಫ್ರಾನ್ ಡಯಾಗ್ರಾಮ್ ಆಗಿರ್ಬೋದು. ಸೊ ಈ ತರ ಡಯಾಗ್ರಾಮ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಡಯಾಗ್ರಾಮ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನಾವು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ತಗೊಂಡಾಗ ಸೊ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂತ ಅಂದ್ರೆ ಸೊ ಫಸ್ಟ್ ನಿಮ್ಗೆ ಹ್ಯೂಮನ್ ಬ್ರೈನ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ರಿಫ್ಲೆಕ್ಸ್ ಆರ್ಕಿನ ಡಯಾಗ್ರಾಮ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎರಡು ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಬೇರೆ ಬೇರೆ ಏನ್ ಡಯಾಗ್ರಾಮ್ಸ್ ಇದೆ ಅದು ನಿಮಗೆ ಇಂಪಾರ್ಟೆಂಟ್ ಇರಲ್ಲ. ಸೊ ಈ ಚಾಪ್ಟರ್ ತಗೊಂಡಾಗ ಸೊ ಈ ಚಾಪ್ಟರ್ ನಮಗೆ ಯಾವ ಡಯಾಗ್ರಾಮ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಸೊ ಒಂದೇ ಒಂದು ಡಯಾಗ್ರಾಮ್ ಯಾವಪ್ಪ ಅಂತಂದ್ರೆ ನಿಮ್ಗೆ ಹೈಬಿಸ್ಕಸ್ ಫ್ಲವರ್ ಇಂದ ನಿಮ್ಗೆ ಡಯಾಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ರಾಸ್ ಸೆಕ್ಷನ್ ಆಫ್ ಲೀಫ್ ಅಥವಾ ಕ್ರಾಸ್ ಸೆಕ್ಷನ್ ಆಫ್ ಫ್ಲವರ್ ನಿಮಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೈಬಿಸ್ಕಸ್ ಫ್ಲವರ್ ನಿಮಗೆ ಕೇಳ್ತಾ ನಿಮಗೆ ಇಂಪಾರ್ಟೆಂಟ್ ನಿಮಗೆ ಡಯಾಗ್ರಾಮ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ 100% ಕ್ವಶನ್ ಅಂತ ಅನ್ಕೋಬಹುದು. ಸೊ ಇದರಲ್ಲಿ ನಿಮಗೆ ಹಾರ್ಟ್ ಇಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಬ್ರೈನ್ ಇಲ್ಲ ಅಂತಂದ್ರೆ ನಿಮಗೆ ಇಲ್ಲಿ ನೀವು ತಗೊಂಡಾಗ ಏನೋ ನಿಮಗೆ ಹೈಬಿಸ್ಕಸ್ ಫ್ಲವರ್ ಇದು ನಿಮಗೆ ಈ ಮೂರು ಡಯಾಗ್ರಾಮ್ ನಿಮಗೆ ಅದರ ಒಂದು ಕೇಳ್ತಾ ಇರ್ತಾರೆ. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇದರಲ್ಲಿ ನಿಮಗೆ ಎರಡು ಕಾನ್ಸೆಪ್ಟ್ ಇದೆ. ಸೊ ಹೌ ಟು ಆರ್ಗನೈಸಮ್ ರೀಪ್ರೊಡಕ್ಷನ್ ತಗೊಂಡಾಗ ಸೊ ನಿಮಗೆ ಎರಡು ಟೈಪ್ ಆಫ್ ರೀಪ್ರೊಡಕ್ಷನ್ ಇದೆ. ಸೊ ಫಸ್ಟ್ ನೋಡಿ ಎ ಸೆಕ್ಷುವಲ್ ರೀಪ್ರೊಡಕ್ಷನ್, ಇನ್ನೊಂದು ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಎರಡು ಬಗ್ಗೆ ನಾವು ಡೀಟೇಲ್ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಇಂಟ್ರೊಡಕ್ಷನ್ ತರ ಇದೆ. ಸೊ ಇಂಟ್ರೊಡಕ್ಷನ್ ನಿಮಗೆ ಫಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದೀನಿ ಇಂಟ್ರೊಡಕ್ಷನ್ ಅಂದ್ರೆ ಏನು ಅಂತ. ಸೊ ಅದರಿಂದ ಹೋಗ್ಬಿಟ್ಟು ನೀವು ರೆಫರ್ ಮಾಡ್ತಾ ಇರಬಹುದು. ಸೊ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇಂಟ್ರೊಡಕ್ಷನ್, ಜಸ್ಟ್ ನಿಮಗೆ ಅರ್ಥ ಆಗಕ್ಕೆ ಫರ್ದರ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಕ್ಕೆ ಏನಕ್ಕೆ ಈ ತರ ಆಗ್ತದೆ ಅಂತ ಸೊ ಅದು ಬೇಕಂದ್ರೆ ನೀವು ಓದ್ಕೊಂತಾ ಇರಬಹುದು. ಎಕ್ಸಾಮಿನೇಷನ್ ನಿಮಗೆ ಇದ್ರ ಬಗ್ಗೆ ಕೇಳ್ತಾ ಇರಲ್ಲ. ಸೊ ಎಕ್ಸಾಮಿನೇಷನ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ನಿಮಗೆ ರೀಪ್ರೊಡಕ್ಷನ್ ಅದಾದ್ಮೇಲೆ ನಿಮಗೆ ಅದ್ರ ಬಗ್ಗೆ ಪಾಯಿಂಟ್ಸ್ ನಿಮಗೆ ಕೇಳ್ತಾ ಇರ್ತಾರೆ. ಸೊ ಇಂಟ್ರೊಡಕ್ಷನ್ ನಿಮಗೆ ಬೇಕೇ ಬೇಕು ಅಂತಂದ್ರೆ ನೋಟ್ಸ್ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದೀನಿ, ಅಲ್ಲಿಂದ ನೀವು ಓದ್ಕೊಂತಾ ಇರಬಹುದು. ಸೊ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಜಸ್ಟ್ ನಿಮಗೆ ಒಂದು ಸಮ್ಮರಿ ತರ ಬೇಗ ಹೇಳ್ಬೇಕು ಅಂತಂದ್ರೆ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಪೇರೆಂಟ್ಸ್ ಇಂದ ನಿಮಗೆ ಚಿಲ್ಡ್ರನ್ ಬಂದಾಗ ಸೊ ಚಿಲ್ಡ್ರನ್ಸ್ ಪ್ರೊಡ್ಯೂಸ್ ಆದಾಗ ಏನಾಗ್ತಾ ಇರುತ್ತೆ, ಪೇರೆಂಟ್ಸ್ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗ್ತಾ ಇರುತ್ತೆ, ಚಿಲ್ಡ್ರನ್ಸ್ ಇದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಹೆಂಗಪ್ಪ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂದ್ರೆ ವಿತ್ ದ ಹೆಲ್ಪ್ ಆಫ್ DNA ಮಾಲಿಕ್ಯೂಲ್ಸ್. ಸೊ DNA ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ, ಪೇರೆಂಟ್ಸ್ ಇನ್ಫಾರ್ಮೇಶನ್ ತಗೊಂಡು ನಮಗೆ ಚೈಲ್ಡ್ ಗೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಜನ ಹೇಳಕ್ ಕೇಳ್ತಾ ಇರ್ಬೋದು, ಸ್ವಲ್ಪ ಈ ಪೇರೆಂಟ್ಸ್ ಸ್ವಲ್ಪ ನಿಮ್ಗೆ ಇವ್ರ ತರ ಆಡ್ತಾರೆ, ನಿಮ್ಮ ಅಪ್ಪ ತರ ಆಡ್ತಾರೆ, ಇಲ್ಲ ಅಮ್ಮ ತರ ಆಡ್ತಾರೆ, ಇಲ್ಲ ಅವ್ರ ತರ ನೋಡಕ್ಕಿದ್ದಾರೆ ಅಂತ. ಸೊ ಸಿಮಿಲಾರಿಟಿ ಇನ್ ಪೇರೆಂಟ್ಸ್ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಸಿಮಿಲಾರಿಟಿ ಇನ್ ಪೇರೆಂಟ್ಸ್ ನಮ್ಗೆ ಏನಪ್ಪ ಕಾಣಿಸುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಟ್ರಾನ್ಸ್ಫರ್ ಆಫ್ DNA ಮಾಲಿಕ್ಯೂಲ್ಸ್. ಸೊ ಅವರಿಂದ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವು ಅವ್ರ ತರ ಕಾಣಿಸ್ತೀವಿ ಅಂಡ್ ಸ್ವಲ್ಪ ಅವ್ರ ತರ ನಾವು ಆಕ್ಟ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನಾವು ವೇರಿಯೇಷನ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ವೇರಿಯೇಷನ್ಸ್ ಏನಂತಂದ್ರೆ ಸೊ ನಮಗೆ ಫಾರ್ ಎಕ್ಸಾಂಪಲ್ ನಮ್ಗೆ ನಾವಿರೋ ಎನ್ವೈರನ್ಮೆಂಟ್ ನಾವು ಬದುಕಬೇಕು ಅಂತಂದ್ರೆ ನಮ್ಮ ಬಾಡಿಲಿ ಏನಿರುತ್ತೆ, ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿಲಿ ಚೇಂಜಸ್ ಬೇಕಾಗ್ತಾ ಇರುತ್ತೆ. ಸೊ ಆ ಚೇಂಜಸ್ ಏನಾಗ್ತಾ ಇರುತ್ತೆ, ಸೊ ಎನ್ವೈರನ್ಮೆಂಟ್ ಹಿಂಗ್ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ಅಡಾಪ್ಟ್ ಆಗಬೇಕು. ಸೊ ನಮ್ಮ ಬಾಡಿ ಚೇಂಜಸ್ ಆಗಿ ಆ ಚೇಂಜಸ್ ನಮ್ಮ ಎನ್ವೈರನ್ಮೆಂಟ್ ಗೆ ಅಡಾಪ್ಟ್ ಆಗಬೇಕಾಗುತ್ತೆ. ಸೊ ಅಡಾಪ್ಟ್ ಆದಾಗ ನಾವು ಬದುಕಾಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ತುಂಬಾ ಟೆಂಪರೇಚರ್ ಇನ್ಕ್ರೀಸ್ ಆಗ್ಬಿಡ್ತು ಅಂತಂದ್ರೆ ಸೊ ತುಂಬಾ ಎಷ್ಟೊಂದು 100+ ಡಿಗ್ರೀಸ್ ಹೋಗ್ಬಿಡ್ತು ಅಂತಂದ್ರೆ ನಾವು ಬದುಕಕ್ಕಾಗಲ್ಲ. ಸೊ ಅಂದ್ರೆ ಸ್ವಲ್ಪ ಇನ್ಕ್ರೀಸ್ ಆದ್ರೂ ನಾವು ಅದಕ್ಕೆ ಅಡಾಪ್ಟ್ ಆಗಬೇಕಾಗುತ್ತೆ. ಸೊ ನಮ್ಮ ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ಅದನ್ನ ನಾವು ವೇರಿಯೇಷನ್ಸ್ ಅಂತ ಕರೀತಾ ಇರ್ತೀವಿ. ಸೊ ವೇರಿಯೇಷನ್ಸ್ ಹೆಂಗ ಬರುತ್ತೆ ಅಂದ್ರೆ ನಿಮ್ಗೆ ಆಗ್ಲೇ ಇದೆ ನಾವು ತಗೊಂಡಾಗ ಸೊ ಹ್ಯೂಮನ್ಸ್ ಅಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಎರಡು ಪೇರೆಂಟ್ ಇಂದ ನಮಗೆ DNA ಮಾಲಿಕ್ಯೂಲ್ಸ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಎರಡು ಪೇರೆಂಟ್ಸ್ ಇಂದ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ಸೊ ಒಂದು ಪೇರೆಂಟ್ ಅಲ್ಲಿ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಪೇರೆಂಟ್ಸ್ ತಗೊಂಡಾಗ ಸೊ ನಿಮ್ಮ ಫಾದರ್ ತಗೊಂಡಾಗ ಸೊ ಫಾದರ್ ಅವ್ರಿಗೆ ಚಳಿಗಾಲದಲ್ಲಿ ಅವ್ರಿಗೆ ಇರೋ ಕೆಪಾಬಿಲಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರು ಎಷ್ಟೇ ಚಳಿ ಆದ್ರೂ ಅವ್ರಿಗೆ ಏನೂ ಆಗ್ತಾ ಇರಲ್ಲ, ಅವ್ರು ಹೆಂಗಿರ್ತಾರೆ ಮಾಮೂಲಿಯಾಗಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಮದರ್ ತಗೊಂಡಾಗ ಚಳಿಗಾಲ ತಗೊಂಡಾಗ ಅವ್ರಿಗೆ ಅಷ್ಟೊಂದು ಇರಕ್ಕಾಗಲ್ಲ ಅಂತ ಅನ್ಕೊಳ್ಳೋಣ, ಅವರು ಬಿಸಿಲಿದ್ದಾಗ ಜಾಸ್ತಿ ಅವರು ಸ್ಟೇ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಈ ತರ ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಎರಡು ಕ್ಯಾರೆಕ್ಟರ್ಸ್ ನಿಮ್ಗೆ ಟ್ರಾನ್ಸ್ಫರ್ ಆದಾಗ ಸೊ ನೀವು ಬಿಸಿಲಲ್ಲಿ ಇರ್ಬೋದು, ಚಳಿಲೂ ಇರ್ಬೋದು. ಸೊ ನಿಮಗೆ ಕ್ಯಾರೆಕ್ಟರ್ ಫಾದರ್ ಇಂದನೂ ಬಂದಿದೆ, ಮದರ್ ಇಂದನೂ ಬಂದಿದೆ. ಸೊ DNA ಮಾಲಿಕ್ಯೂಲ್ಸ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಿಮ್ಗೆ ಏನಾಗ್ತಾ ಇರುತ್ತೆ, ಎರಡು ಕಂಡೀಷನ್ ಅಲ್ಲಿ ನೀವು ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ಯಾವ ಕ್ಯಾರೆಕ್ಟರ್ ಡಾಮಿನೆಂಟ್ ಇರುತ್ತೆ ಅದ್ರ ಬಗ್ಗೆ ಅದು ನಿಮ್ಗೆ ಕ್ಯಾರೆಕ್ಟರ್ಸ್ ನಿಮ್ಗೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಡು ಹೋಗಬೇಡಿ. ಸೊ ಇದು ನಿಮ್ಗೆ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಅಲ್ಲೋಗಿ ನೀವು ನೋಡ್ಕೊಂತಾ ಇರ್ಬೋದು. ಈ ಇಂಟ್ರೊಡಕ್ಷನ್ ನಿಮ್ಗೆ ಇಂಪಾರ್ಟೆಂಟ್ ಇರಲ್ಲ, ಎಕ್ಸಾಮಿನೇಷನ್ ನಿಮ್ಗೆ ಏನು ಕೇಳ್ತಾರಲ್ಲ. ಸೊ ಇವಾಗಿಂದ ಏನ್ ಡಿಸ್ಕಸ್ ಮಾಡ್ತೀವಿ ಫರ್ದರ್ ಆನ್ ಇದರಿಂದ ನಿಮ್ಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ರೀಪ್ರೊಡಕ್ಷನ್. ಸೊ ಒಂದು ಎ ಸೆಕ್ಷುವಲ್ ರೀಪ್ರೊಡಕ್ಷನ್, ಇನ್ನೊಂದು ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಇಟ್ ಇಸ್ ಅ ಟೈಪ್ ಆಫ್ ರೀಪ್ರೊಡಕ್ಷನ್ ಪ್ರೊಡ್ಯೂಸಿಂಗ್ ನ್ಯೂ ಆರ್ಗಾನಿಸಮ್ಸ್ ವಿತೌಟ್ ಯೂಸಿಂಗ್ ದ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಸೆಲ್ಸ್. ಸೊ ಇದು ನಾವು ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಜಾಸ್ತಿ ನಾವು ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ನೋಡ್ತೀವಿ. ಅಂದ್ರೆ ನಿಮಗೆ ಬರೀ ಒಂದು ಆರ್ಗಾನಿಸಮ್ಸ್ ಆಗ್ತಾ ಇರುತ್ತೆ, ಒಂದು ನ್ಯೂ ಆರ್ಗಾನಿಸಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ. ನೆಕ್ಸ್ಟ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಅ ಟೈಪ್ ಆಫ್ ರೀಪ್ರೊಡಕ್ಷನ್ ವಿಚ್ ಇನ್ವಾಲ್ವ್ಸ್ ಟು
ಪರ್ಸನ್ಸ್ ಅಂತ ಅನ್ಕೋಬಹುದು. ಸೊ 2 ಪರ್ಸನ್ಸ್ ತಗೊಂಡಾಗ ಇಲ್ಲ ಆಗ್ತಾ ಇರುತ್ತೆ, ಫರ್ಟಿಲೈಸೇಷನ್ ಆಗ್ತಾ ಇರುತ್ತೆ ಅವರ ಗ್ಯಾಮೆಟ್ ಸೆಲ್ಸ್. ಸೊ ಅವರು ರೆಸ್ಪೆಕ್ಟಿವ್ ಗ್ಯಾಮೆಟ್ ಸೆಲ್ಸ್ ಬಂದ್ಬಿಟ್ಟು ಫರ್ಟಿಲೈಸ್ ಆದಾಗ ನಿಮ್ಗೆ ಏನಾಗ್ತಾ ಇರುತ್ತೆ, ನಿಮ್ಗೆ ಇನ್ನೊಂದು ಹೊಸ ಆರ್ಗನಿಸಮ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಫಸ್ಟ್ ನಾವು ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಫಿಷನ್ ಆಗಿರುತ್ತೆ. ಸೊ ಫಿಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಒಂದು ಆರ್ಗನಿಸಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಮೀಬಾ ತಗೊಂಡಿದ್ದಾರೆ ಈ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ. ಸೊ ಅಮೀಬಾ ಏನಾಗ್ತಾ ಇರುತ್ತೆ, ಸೊ ಅಮೀಬಾ ಬಂದ್ಬಿಟ್ಟು ಫಸ್ಟ್ ಒಳಗಡೆ ಅದ್ರ ಸೆಲ್ ಏನಿರುತ್ತೆ ಅದ್ರ ಸೆಲ್ ಡಿವೈಡ್ ಆಗ್ತಾ ಇರುತ್ತೆ. ಸೊ ಸೆಲ್ ಆಫ್ ಡಿವಿಷನ್ ಆಗ್ಬಿಟ್ಟು ನಿಮಗೆ 2 ಸೆಲ್ ಸಿಗ್ತಾ ಇರುತ್ತೆ. ಸೊ ಒಂದು ಸೆಲ್ ಇರುತ್ತೆ ಅಮೀಬಾ ಅಲ್ಲಿ. ಸೊ ಅಮೀಬಾ ಏನಾಗ್ತಾ ಇರುತ್ತೆ, ಅಮೀಬಾ ಇರೋ ಒಳಗಡೆ ಸೆಲ್ ನಿಮಗೆ 2 ಪಾರ್ಟ್ ಆಗಿ ಬ್ರೇಕ್ ಆಗುತ್ತೆ. ಸೊ 2 ಪಾರ್ಟ್ ಆಗಿ ಬ್ರೇಕ್ ಆದ್ಮೇಲೆ ಅಮೀಬಾ ಬಾಡಿ ಇರುತ್ತೆ ಅದು ಕೂಡ ನಿಮಗೆ 2 ಪಾರ್ಟ್ ಆಗಿ ಬ್ರೇಕ್ ಆಗುತ್ತೆ. ಅಂಡ್ 2 ಪಾರ್ಟ್ ಬ್ರೇಕ್ ಆದಾಗ ಒಂದು ಸೆಲ್ ಒಂದು ಬಾಡಿ ಪಾರ್ಟ್ ಜೊತೆ ಹೋಗುತ್ತೆ, ಇನ್ನೊಂದು ಸೆಲ್ ಇನ್ನೊಂದು ಬಾಡಿ ಪಾರ್ಟ್ ಜೊತೆ ಹೋಗ್ತಾ ಇರುತ್ತೆ. ಸೊ ಇದು ನಿಮಗೆ ಏನ್ ಸಿಗುತ್ತೆ, ಸೊ ಒಂದರಿಂದ ನಿಮಗೆ 2 ಹೊಸ ಆರ್ಗನಿಸಮ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದು ನಾವು ಬೈನರಿ ಫಿಷನ್ ಅಂತ ಕರಿತೀವಿ. ಸೊ ಬೈನರಿ ಅಂತಂದ್ರೆ 2, ಸೊ ಫಿಷನ್ ಅಂತಂದ್ರೆ ಬ್ರೇಕ್ ಡೌನ್ ಆಫ್ ದ ಸೆಲ್. ನೀವು ಬ್ರೇಕ್ ಡೌನ್ ಅಂದ್ರೆ ಮುರಿಯೋದು. ಸೊ 1ರಿಂದ 2 ಆಗ್ತಾ ಇದೆ. ಸೊ 1ರಿಂದ ನಾವು 1 ಬ್ರೇಕ್ ಮಾಡಿದಾಗ, ಸೊ ಒಂದು ನೀವು ಮಧ್ಯ ಕಟ್ ಮಾಡ್ತು ಅಂದ್ರೆ ನಿಮಗೆ 2 ಪೀಸ್ ಸಿಗ್ತಾ ಇರುತ್ತೆ. ಸೊ ಅದೇ ತರ ಒಂದು ಅಮೀಬಾ ಬ್ರೇಕ್ ಮಾಡಿದಾಗ ನಿಮಗೆ 2 ಅಮೀಬಾ ಸಿಗ್ತಾ ಇರುತ್ತೆ. ಇದು ನಾವು ಬೈನರಿ ಫಿಷನ್ ಅಂತ ಕರಿತೀವಿ. ಸೊ ಫಿಷನ್ ಅಂದ್ರೆ ಬ್ರೇಕ್ ಡೌನ್, ಬೈನರಿ ಅಂತಂದ್ರೆ 2. ಸೊ ಒಂದನ್ನು ಬ್ರೇಕ್ ಮಾಡಿದಾಗ ನಿಮಗೆ 2 ಸಿಗ್ತಾ ಇರುತ್ತೆ, ಅದಕ್ಕೆ ಬೈನರಿ ಅಂತ ಕರಿತಾ ಇದೀವಿ. ಸೊ ಎಕ್ಸಾಂಪಲ್ ಬೈನರಿ ಫಿಷನ್ ಇನ್ ಅಮೀಬಾ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ಟೈಪ್ ಆಫ್ ಫಿಷನ್ ಏನಪ್ಪಾ ಅಂತಂದ್ರೆ ಮಲ್ಟಿಪಲ್ ಫಿಷನ್. ಸೊ ಮಲ್ಟಿಪಲ್ ಫಿಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ತೀರಾ, ಒಂದ್ ಕಡೆ ಕಟ್ ಮಾಡ್ತೀರಾ. ಸೊ ಒಂದ್ ಕಡೆ ಕಟ್ ಮಾಡಿದಾಗ ನಿಮಗೆ 2 or more ಪಾರ್ಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ 2 or more ಪಾರ್ಟ್ಸ್ ಸಿಗ್ತಾಗ ನಿಮ್ಗೆ ಏನಂತ ಅದು ನಾವು ಮಲ್ಟಿಪಲ್ ಫಿಷನ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಎಕ್ಸಾಂಪಲ್ ನಿಮಗೆ ಪ್ಲಾಸ್ಮೋಡಿಯಂ ಆಗಿರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಬೈನರಿ ಫಿಷನ್ ಏನಪ್ಪಾ ಅಂತಂದ್ರೆ, ಸೊ ಲೆಶ್ಮ್ಯಾನಿಯಾ, ಸೊ ವಿಚ್ ಕಾಸಸ್ ಕಾಲಾ ಅಜಾರ್ ಅಂತ ಇದೆ. ಸೊ ಬನಾನಾ ಸಿಪ್ಪೆ ಏನಿದೆ ಅದು ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದು ಮಧ್ಯೆ ನಿಮಗೆ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಅದು ನಿಮಗೆ ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಡಯಾಗ್ರಾಮ್. ಸೊ ಬಟ್ ಆ ಡಯಾಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಆಗಿರಲ್ಲ. ಸೊ ಸೆಕೆಂಡ್ ಟೈಪ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಏನಪ್ಪಾ ಅಂತಂದ್ರೆ ಫ್ರಾಗ್ಮೆಂಟೇಷನ್. ಸೊ ಫ್ರಾಗ್ಮೆಂಟೇಷನ್ ಏನಪ್ಪಾ ಅಂತಂದ್ರೆ, ಒಂದು ಇದು ಜನರಲಿ ಎಲ್ಲಿ ನೋಡ್ತಾ ಇರ್ತೀವಿ ಅಂತಂದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಂತ ನೋಡ್ತಾ ಇರ್ತೀವಿ. ಎಲ್ಲಾ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲ, ಬಟ್ ಸಮ್ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ. ಸೊ ಏನಪ್ಪಾ ಅಂತಂದ್ರೆ, ಒಂದು ನಮಗೆ ಬಾಡಿ ಇರುತ್ತೆ. ಸೊ ಬಾಡಿ ಪಾರ್ಟ್ ಬ್ರೇಕ್ ಡೌನ್ ಮಾಡಿದಾಗ ನಾವು ಕಟ್ ಮಾಡಿದಾಗ ಏನಾಗ್ತಾ ಇರುತ್ತೆ, ಅದು ನಿಮಗೆ 2 or more ಪಾರ್ಟ್ಸ್ ಡಿವೈಡ್ ಆಗಿರುತ್ತೆ. ಸಿಮಿಲರ್ಲಿ ಫಿಷನ್ ತರ ಅನ್ಕೋಬಹುದು. ಸೊ ಫಿಷನ್ ಅಲ್ಲಿ ಏನಾಗ್ತಾ ಇರುತ್ತೆ, ಸೊ ಫಿಷನ್ ಅಲ್ಲಿ ಅದಾಗದೇ ಬ್ರೇಕ್ ಆಗ್ತಾ ಇರುತ್ತೆ, ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ. ಬಟ್ ಫ್ರಾಗ್ಮೆಂಟೇಷನ್ ಎಲ್ಲ ಏನ್ ಮಾಡ್ತೀವಿ, ನಾವೇ ಇಲ್ಲಿ ಕಟ್ ಮಾಡ್ತಿರ್ತೀವಿ. ಸೊ ಬ್ರೇಕ್ ಆದಾಗ, ಸೊ ಈ ಬ್ರೇಕ್ ಡೌನ್ ಆದಾಗ ನಿಮಗೆ ಅದು 2 ಪಾರ್ಟ್ ಏನಿರುತ್ತೆ ಅದು ನಿಮಗೆ ಸಪರೇಟ್ ಅದು ಒಂದು ಹೊಸ ಆರ್ಗನಿಸಮ್, ಅದು ಒಂದು ಹೊಸ ಆಫ್ಸ್ಪ್ರಿಂಗ್ ಆಗಿ ನಿಮಗೆ ಅದು ಬೆಳೀತಾ ಇರುತ್ತೆ. ಸೊ ಇದು ನಾವು ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ಆಫ್ ಫ್ರಾಗ್ಮೆಂಟೇಷನ್ ಬೇಕು ಅಂತ ನಿಮಗೆ ಸ್ಪೈರೋಗೈರಾ ಆಗಿರುತ್ತೆ. ಸೊ ನಿಮಗೆ ಡಯಾಗ್ರಾಮ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ತಾರೆ, ನೀವು ಬೇಕಾದ್ರೆ ರೆಫರ್ ಮಾಡ್ತಾ ಹೋಗೋದು. ಡಯಾಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಇರಲ್ಲ. ನೀವೇನ್ ಮಾಡಬೇಕು, ಸೊ ನಿಮಗೆ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಡೆಫಿನೇಷನ್ ಓದ್ಕೊಬೇಕು, ಸೆಕ್ಷುವಲ್ ರಿಪ್ರೊಡಕ್ಷನ್ ಡೆಫಿನೇಷನ್ ಓದ್ಕೊಬೇಕು, ಅಂಡ್ ಟೈಪ್ಸ್ ಆಫ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಿದೆ ಫಿಷನ್ ಅದೇ ಎಕ್ಸಾಂಪಲ್ ತಿಳ್ಕೊಬೇಕು, ಪ್ಲಸ್ ಅದನ್ನ ಫಿಷನ್ ಅಂದ್ರೆ ಏನು ಡೆಫಿನೇಷನ್ ತಿಳ್ಕೊಬೇಕು. ನೆಕ್ಸ್ಟ್ ಫ್ರಾಗ್ಮೆಂಟೇಷನ್ ಡೆಫಿನೇಷನ್ ಏನು, ಎಕ್ಸಾಂಪಲ್ ಏನು. ಸೊ ನೆಕ್ಸ್ಟ್ ಏನು, ನೆಕ್ಸ್ಟ್ ಬರುತ್ತೆ ನಿಮ್ಗೆ ಏನಪ್ಪಾ ಅಂತಂದ್ರೆ, ಸೊ ಫ್ರಾಗ್ಮೆಂಟೇಷನ್ ಆದ್ಮೇಲೆ ನಮಗೆ ರೀಜನರೇಷನ್ ಅಂತ ಬರ್ತಾ ಇರುತ್ತೆ. ಸೊ ಅದ್ರ ಡೆಫಿನೇಷನ್ ಏನು, ಎಕ್ಸಾಂಪಲ್ ಏನು. ಇದಿಷ್ಟು ಈ ತರ ನೀವು ಈ ಚಾಪ್ಟರ್ ಅಲ್ಲಿ ಇದಿಷ್ಟು ನಾಲ್ಕು ಕಳ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಎಕ್ಸಾಮಿನೇಷನ್ ಅಲ್ಲಿ ಆರಾಮ್ಸೆ ನೀವು ಸ್ಕೋರ್ ಮಾಡ್ತಾ ಇರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಫ್ರಾಗ್ಮೆಂಟೇಷನ್ ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ. ಸೊ ಅವಾಗ ನಿಮ್ಗೆ ಹೇಳಿದೆ ಇಟ್ ಇಸ್ ಜನರಲಿ ಸೀನ್ ಇನ್ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಂತ. ಬಟ್ ನಿಮಗೆ ಎಲ್ಲಾ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಇಲ್ಲಿ ಕಾಣಿಸ್ತಾ ಇರಲ್ಲ, ಸ್ವಲ್ಪ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಏನಕ್ಕೆ ಎಲ್ಲ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಾವು ಹ್ಯೂಮನ್ಸ್ ತಗೊಂಡಾಗ, ಸೊ ಹ್ಯೂಮನ್ಸ್ ಕೂಡ ನಿಮಗೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಆಗಿರ್ತಾರೆ. ಸೊ ನಮ್ಮಲ್ಲಿ ಏನಕ್ಕೆ ಫ್ರಾಗ್ಮೆಂಟೇಷನ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಕೈ ನಾನು ಕಟ್ ಮಾಡ್ಕೊಂತೀನಿ. ಸೊ ಕೈ ಕಟ್ ಮಾಡ್ಕೊಂಡಾಗ ಇದು ಬ್ರೇಕ್ ಆಗ್ತದೆ. ಸೊ ಕೈ ಒಂದ್ ಪಾರ್ಟ್, ಬೇರೆ ಬಾಡಿ ಪಾರ್ಟ್ ಎಲ್ಲ ಒಂದ್ ಪಾರ್ಟ್. ಸೊ ಈ ಕೈ ಏನಾಗಬೇಕು, ಸೊ ಕೈ ಬ್ರೇಕ್ ಆಗಿರೋದು ಬರೀ ಕೈ ಇರೋದು, ಇನ್ನೊಂದು ಸೇಮ್ ನಾನು ಹೆಂಗಿದ್ದೀನಿ ಅದೇ ತರ ಅದು ಫಾರ್ಮ್ ಆಗ್ಬೇಕು. ಬಟ್ ಆ ತರ ಆಗ್ತಾ ಇರಲ್ಲ. ಸೊ ಏನಕ್ಕಪ್ಪ ಅಂತಂದ್ರೆ, ಸೊ ಫಸ್ಟ್ ಏನಾಗ್ತದೆ, ನಮ್ಮ ಬಾಡಿಲಿ ಸ್ಪೆಷಲೈಸ್ ಸೆಲ್ಸ್ ಇದೆ. ಆ ಸ್ಪೆಷಲೈಸ್ ಸೆಲ್ಸ್ ಎಲ್ಲ ಒಂದು ಆ ಸ್ಪೆಷಲೈಸ್ ಸೆಲ್ಸ್ ಎಲ್ಲ ಏನಾಗಿದೆ, ಅದು ಆರ್ಗನೈಸ್ ಆಗಿದೆ ಇಂಟು ಆರ್ಗನ್ಸ್. ಸೊ ಆರ್ಗನ್ಸ್ ಎಲ್ಲ ಏನಾಗಿದೆ, ಅಥವಾ ಟಿಶ್ಯೂಸ್ ಅನ್ಕೊಬಹುದು. ಟಿಶ್ಯೂಸ್ ಎಲ್ಲ ಆರ್ಗನೈಸ್ ಆಗಿ ಆರ್ಗನ್ಸ್ ಆಗಿದೆ, ಆರ್ಗನ್ಸ್ ಎಲ್ಲ ಆರ್ಗನೈಸ್ ಆಗಿ ಆರ್ಗನ್ ಸಿಸ್ಟಮ್ ಆಗಿದೆ. ಸೊ ನಮಗೆ ಕಟ್ ಮಾಡಿದಾಗ ನಮ್ಗೆ ಏನಾಗ್ತಾ ಇರುತ್ತೆ, ನಮಗೆ ಅದರ ಡಿಫ್ರೆಂಟ್ ಫಂಕ್ಷನ್ ಆಗ್ತಾ ಇರಲ್ಲ. ಬಟ್ ಸ್ವಲ್ಪ ಮಲ್ಟಿ ಸೆಲ್ಯುಲರ್ ಆರ್ಗನೈಸಮ್ಸ್ ಅಲ್ಲಿ ಇದು ಆಗ್ತಾ ಇದೆ. ಎಕ್ಸಾಂಪಲ್ ಸ್ಪೈರೋಗೈರಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರೀಜನರೇಷನ್. ಸೊ ರೀಜನರೇಷನ್ ಕೂಡ ನಿಮಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಜಸ್ಟ್ ಲೈಕ್ ಫಿಷನ್ ಅಂಡ್ ಫ್ರಾಗ್ಮೆಂಟೇಷನ್ ಇದು ಕೂಡ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಏನ್ ಮಾಡ್ತೀರಾ, ಒಂದು ಯಾವ್ದೋ ಒಂದು ಆರ್ಗನಿಸಮ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಪ್ಲೆನೇರಿಯಾ. ಸೊ ಪ್ಲೆನೇರಿಯಾ ತಗೊಂಡು ನೀವು ಕಟ್ ಮಾಡಿದಾಗ ಏನಾಗುತ್ತೆ, ಸೊ ಕಟ್ ಮಾಡಿದಾಗ ನಿಮಗೆ ಅದು ಬೇರೆ ಪಾರ್ಟ್ಸ್ ಏನ್ ಸಿಗ್ತಾ ಇರುತ್ತೆ, ಅದಾಗುತ್ತೆ ನಿಮಗೆ ಒಂದು ಹೊಸ ಆಫ್ಸ್ಪ್ರಿಂಗ್ ಆಗಿ ನಿಮಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಇದು ನಾವು ರೀಜನರೇಷನ್ ಅಂತ ಕರಿತಿರ್ತೀವಿ. ಎಕ್ಸಾಂಪಲ್ ನಿಮಗೆ ಪ್ಲೆನೇರಿಯಾ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಡ್ಡಿಂಗ್. ಸೊ ಬಡ್ಡಿಂಗ್ ಜನರಲಿ ನಾವು ಈಸ್ಟ್ ನೋಡ್ತಾ ಇರ್ತೀವಿ, ಇಲ್ಲ ಹೈಡ್ರಾಲ್ ನೋಡ್ತಾ ಇರ್ತೀವಿ. ಸೊ ಏನಪ್ಪಾ ಆಗುತ್ತದೆ, ಒಂದು ಆರ್ಗನಿಸಮ್ ಇದೆ. ಸೊ ಈ ಆರ್ಗನಿಸಮ್ ಆ ಬಾಡಿ ಒಂದು ಪಾರ್ಟ್ ಆಫ್ ಬಾಡಿಯಲ್ಲಿ ಒಂದು ಬಡ್ ತರ ನಿಮ್ಗೆ ಒಂದು ಡೆವಲಪ್ ಆಗ್ತಾ ಇರುತ್ತೆ. ಸೊ ಬಡ್ ತರ ಡೆವಲಪ್ ಆಗಿ ಏನಾಗುತ್ತೆ, ಇದು ಒಂದು ಇನ್ನೊಂದು ಆರ್ಗನಿಸಮ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇದು ಡೆವಲಪ್ ಆದ್ಮೇಲೆ ಇದು ಬ್ರೇಕ್ ಆಗ್ತಾ ಇರುತ್ತೆ. ಸೊ ಆ ಬ್ರೇಕ್ ಆದಾಗ ನಿಮ್ಗೆ 2 ಆರ್ಗನಿಸಮ್ ನಿಮ್ಗೆ ಸಪರೇಟ್ ಆಗಿ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಇದು ನಾವು ಬಡ್ಡಿಂಗ್ ಅಂತ ಕರಿತಾ ಇರ್ತೀವಿ. ಸೊ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಸ್ಮಾಲ್ ಔಟ್ ಗ್ರೋತ್ ಡೆವಲಪ್ಸ್ ಆನ್ ದ ಬಾಡಿ ಆಫ್ ದ ಆರ್ಗನಿಸಮ್. ಆ ಸ್ಮಾಲ್ ಔಟ್ ಗ್ರೋತ್ ನಾವೇನ್ ಕರಿತೀವಿ, ಬಡ್ ಅಂತ ನಾವು ಕರಿತಾ ಇರ್ತೀವಿ. ಅದಕ್ಕೆ ಹೆಸರು ಬಡ್ಡಿಂಗ್ ಆಗಿರುತ್ತೆ.
ಸೊ ನೆಕ್ಸ್ಟ್ ವೆನ್ ದಿಸ್ ಬಡ್ ಡೆವಲಪ್ಸ್ ಇನ್ ಟು ಎ ಸ್ಮಾಲ್ ಇಂಡಿವಿಜುವಲ್, ಸೊ ಇದು ಫುಲ್ ಡೆವಲಪ್ ಆದಾಗ ಏನಾಗ್ತಾ ಇರುತ್ತೆ, ಇದು ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಇಟ್ ಡಿಟ್ಯಾಚಸ್ ಫ್ರಮ್ ದ ಪೇರೆಂಟ್ ಅಂಡ್ ಬಿಕಮ್ಸ್ ಅ ನ್ಯೂ ಇಂಡಿವಿಜುವಲ್. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಹೈಡ್ರಾ ಈಸ್ಟ್ ಇದೆಲ್ಲ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದೀನಿ. ಸೊ ಡಯಾಗ್ರಾಮ್ ನೀವು ರೆಫರ್ ಮಾಡ್ತಾ ಇರ್ಬೋದು ಸೊ ಹೆಂಗ್ ಆಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಜನರಲಿ ಪ್ಲಾಂಟ್ಸ್ ತಗೊಂಡಾಗ ಸೊ ಪ್ಲಾಂಟ್ಸ್ ಎಲ್ಲ ಒಂದು ಪಾರ್ಟ್ ಇಂದ ಏನಾಗ್ತಾ ಇರುತ್ತೆ, ಇನ್ನೊಂದು ಹೊಸ ಆರ್ಗನಿಸಮ್ಸ್ ನೀವು ಬೆಳಿತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ಪ್ಲಾಂಟ್ ತಗೊಂಡಾಗ, ಸ್ಟೆಮ್ ತಗೊಂಡಾಗ, ರೂಟ್ ತಗೊಂಡಾಗ, ಸೊ ಪ್ಲಾಂಟ್ಸ್ ಅಲ್ಲಿ ಎಷ್ಟೊಂದು ಬೇರೆ ಬೇರೆ ಪಾರ್ಟ್ಸ್ ಇದೆ. ಈ ಬೇರೆ ಬೇರೆ ಪಾರ್ಟ್ಸ್ ಇಂದ ಏನಾಗ್ತಾ ಇರುತ್ತೆ, ಒಂದು ಹೊಸ ಆರ್ಗನಿಸಮ್ ನೀವು ಗ್ರೋ ಮಾಡಬಹುದು. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹೊಸ ಆರ್ಗನಿಸಮ್ ಅಂದ್ರೆ ಹೊಸ ಪ್ಲಾಂಟ್ ಅನ್ನ. ಫಾರ್ ಎಕ್ಸಾಂಪಲ್ ಒಂದು ಲೀಫ್ ಮೇಲೆ ಇನ್ನೊಂದು ಲೀಫ್ ಬೆಳೆದ್ರೆ ಅದು ನಮಗೆ ಹೊಸ ಲೀಫ್ ಆಗುತ್ತೆ, ಅಂದ್ರೆ ಹೊಸ ಆರ್ಗನಿಸಮ್ ಆಗುತ್ತೆ. ಸೊ ಅದನ್ನ ನಾವೇನಪ್ಪ ಕರಿತೀವಿ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಫಾರ್ ಎಕ್ಸಾಂಪಲ್ ಬಂದ್ರೆ ನಿಮಗೆ ಲೀಫ್ ಆಫ್ ಬ್ರಯೋಫಿಲಮ್ ಆಗಿರುತ್ತೆ. So it is the ability of the plant to give rise to a new individual from the various body parts of the plant. It is known as vegetative propagation. So ಇದರ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ, ಸೊ ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ಲಿ ಮಾತ್ರ ನಾವು ಅಡ್ವಾಂಟೇಜಸ್ ನಾವು ಡಿಸ್ಕಸ್ ಮಾಡ್ತೀವಿ, ಬಿಕಾಸ್ ಇದಕ್ಕೆ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಸೊ ಒಂದೇನಪ್ಪಾ ಅಂತಂದ್ರೆ, ಸೊ ಒಂದೇನಾಗುತ್ತೆ ನಿಮಗೆ, ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ನ್ಯೂ ಪ್ಲಾಂಟ್ಸ್ ಗ್ರೋ ಮಚ್ ಫಾಸ್ಟರ್. ಸೊ ನಿಮಗೆ ಜಾಸ್ತಿ ಟೈಮ್ ತಗೊಂತಾರಲ್ಲ, ಬೇಗ ಬೇಗ ನಿಮಗೆ ಗ್ರೋತ್ ಆಗ್ತಾ ಇರುತ್ತೆ. ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಸೊ ಪ್ಲಾಂಟ್ಸ್ ಲೈಕ್ ಬನಾನಾ, ಆರೆಂಜ್ ಅಂಡ್ ರೋಸ್. ಸೊ ಅದಕ್ಕೆ ಏನಾಗ್ತಾ ಇರುತ್ತೆ, ಸೊ ಪ್ಲಾಂಟ್ಸ್ ನೀವು ತಗೊಂಡಾಗ ರೋಸ್, ಬನಾನಾ ಅಂಡ್ ಆರೆಂಜ್ ತಗೊಂಡಾಗ ಸೊ ನಿಮಗೆ ಸೀಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರಲ್ಲ. ಸೊ ಸೀಡ್ಸ್ ಪ್ರೊಡ್ಯೂಸ್ ಮಾಡದೇ ಇದ್ದಾಗ ಸೊ ಈ ತರ ಪ್ಲಾಂಟ್ಸ್ ಅನ್ನ ವೆಜಿಟೇಟಿವ್ ಪ್ರೊಪಗೇಷನ್ ಇಂದ ನಾವು ಬೆಳಿತಾ ಇರಬಹುದು. ಥರ್ಡ್ ಏನಪ್ಪಾ ಅಂತಂದ್ರೆ, ಸೊ ಈ ಪ್ಲಾಂಟ್ಸ್ ಏನ್ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಇಂದ ನಮಗೆ ಸಿಗ್ತಾ ಇರುತ್ತೆ, ಅದು ಏನಾಗ್ತಾ ಇರುತ್ತೆ, ಜನರಲಿ ಪೇರೆಂಟ್ಸ್ ತರನೇ ಇರುತ್ತೆ, ಅಂದ್ರೆ ಸಿಮಿಲರ್ ಎಕ್ಸಾಕ್ಟ್ ಆಗಿ ಆ ತರನೇ ಇರುತ್ತೆ. ಸೊ ನಮ್ಮ 3 ಮೇಜರ್ ಅಡ್ವಾಂಟೇಜಸ್ ಆಗಿರುತ್ತೆ. ಫೋರ್ತ್ ಅಂಡ್ ಲಾಸ್ಟ್ ಟೈಪ್ ಆಫ್ asexual reproduction ಏನಪ್ಪಾ ಅಂತಂದ್ರೆ ಸ್ಪೋರ್ ಫಾರ್ಮೇಶನ್. ಸೊ ಸ್ಪೋರ್ ಫಾರ್ಮೇಶನ್ ಅಂತಂದ್ರೆ, ಸೊ ಎಕ್ಸಾಂಪಲ್ ನಿಮ್ಗೆ ಎಲ್ಲಪ್ಪ ಸಿಗುತ್ತೆ ಅಂದ್ರೆ ಸ್ಪೈರೋಗೈರಾ ನಿಮಗೆ ಸಿಗ್ತಾ ಇರುತ್ತೆ. ಸೊ ಸ್ಪೈರೋಗೈರಾ ಹೆಂಗಪ್ಪ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಸ್ಟ್ರಕ್ಚರ್ ತಗೊಂಡಾಗ ನಿಮಗೆ ಒಂದು ಟ್ಯೂಬ್ ತರ ಇರುತ್ತೆ, ಮೇಲ್ಗಡೆ ನಿಮ್ಗೆ ಒಂದು ಬಲೂನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ನೀವು ಬಲೂನ್ ಅನ್ನ ಇಟ್ಕೊಂಡಾಗ ಸೊ ವೈರ್ ಏನಿದೆ, ಸೊ ವೈರ್ ಬಂದ್ಬಿಟ್ಟು ನಿಮಗೆ ಒಂದು ದೊಡ್ಡ ಟ್ಯೂಬ್ ತರ ಇರುತ್ತೆ, ಮೇಲ್ಗಡೆ ಒಂದು ಸರ್ಕಲ್ ಪಾರ್ಟ್ ತರ ಇರುತ್ತೆ. ಸೊ ಆ ಟ್ಯೂಬ್ ಪಾರ್ಟ್ ನಾವು ಹೈಫೈ ಅಂತ ಕರಿತೀವಿ, ಆ ಸರ್ಕಲ್ ಪಾರ್ಟ್ ಏನಿದೆ ಅದನ್ನ ನಾವು ಸ್ಪೈರೋ ಅಂತ ಕರಿತಾ ಇರ್ತೀವಿ. ಸೊ ಇವಾಗ ಏನಪ್ಪ ಆಗುತ್ತೆ, ಆ ಸ್ಪೈರೋ ಒಳಗಡೆ ಆ ಸ್ಪೈರೋ ನೀವು ಬ್ರೇಕ್ ಡೌನ್ ಮಾಡಿದಾಗ ಸೊ ಆ ಸ್ಪೈರ್ ಅಥವಾ ಬಾಬ್ ಅಂತ ಕರಿತೀವಿ, ಅದನ್ನ ಹೊಡೆದಾಗ ಏನಪ್ಪ ಆಗ್ತದೆ, ಅದ್ರ ಒಳಗಡೆ ಸ್ಪೋರ್ಟ್ಸ್ ಇರುತ್ತೆ. ಸೊ ಆ ಸ್ಪೋರ್ಟ್ಸ್ ಏನ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ನೀವು ಬ್ರೆಡ್ ತಗೊಂಡಾಗ ಸೊ ಬ್ರೆಡ್ ಮೋಲ್ಡ್ ಏನಾಗ್ತದೆ, ಸ್ವಲ್ಪ ದಿನ ಬಿಟ್ಟು ನೀವು ಆದಾಗ ಏನಾಗ್ತಾ ಇರುತ್ತೆ, ಅದ್ರ ಮೇಲ್ಗಡೆ ಇದು ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಇದು ಫಾರ್ಮೇಶನ್ ಆಗಿ ನಿಮ್ಗೆ ನೋಡ್ಬೋದು ಒಂಥರ ನಿಮ್ಗೆ ಏನಾಗಿರುತ್ತೆ, ಒಂಥರ ನಿಮ್ಗೆ ಏನೋ ಒಂದು ವೆಬ್ ತರ, ಸ್ಪೈಡರ್ ವೆಬ್ ತರ ನಿಮ್ಗೆ ಬ್ಲಾಕ್ ನಮಗೆ ಗ್ರೇ ಕಲರ್ ತರ ಒಂದು ಆಗ್ಬಿಟ್ಟಿರುತ್ತೆ. ಸೊ ಇದೇನಪ್ಪ ಆಗುತ್ತೆ, ಅದು ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ, ಸೊ ಆ ಬ್ರೇಕ್ ಒಳಗಡೆ ಇರೋ ಸ್ಪೋರ್ಟ್ಸ್ ಏನಾಗುತ್ತೆ ಬಂದು ಮೇಲ್ಗಡೆ ಅದೇನಿರುತ್ತೆ ಸರ್ಫೇಸ್ ಮೇಲೆ ಬೀಳುತ್ತೆ. ಸೊ ಆ ಸರ್ಫೇಸ್ಗೆ ನಿಮ್ಗೆ ವಾಟರ್ ಬಿದ್ದಾಗ ಅಥವಾ ನಿಮ್ಗೆ ಏರ್ ಅದ್ರ ಜೊತೆ ರಿಯಾಕ್ಟ್ ಆದಾಗ ಅದೇನಾಗ್ತಾ ಇರುತ್ತೆ, ಬೇರೆ ಬೇರೆ ನಿಮ್ಗೆ ಆರ್ಗನಿಸಮ್ಸ್ ಆಗಿ ಇದೇನು ಸ್ಪೈರೋಗೈರಾ ಅದು ಬೆಳೀತಾ ಇರುತ್ತೆ. ಸೊ ಬೆಳೆದಾಗ ನಮಗೆ ಅದನ್ನ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಪೈರೋಗೈರಾ ಎಕ್ಸಾಂಪಲ್ ಆಗುತ್ತೆ ಸ್ಪೋರ್ ಫಾರ್ಮೇಶನ್. ಸೊ ಇಲ್ಲಿಗೆ ನಮಗೆ ಮುಗಿತಾ ಇರುತ್ತೆ asexual reproduction. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಫಸ್ಟ್ ನಾವು ಪ್ಲಾಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಆಮೇಲೆ ನಾವು ಅನಿಮಲ್ಸ್ ನಾವು ಹೋಗ್ತಾ ಇರೋಣ. ಸೊ ಪ್ಲಾಂಟ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಪ್ಲಾಂಟ್ಸ್ ಅಲ್ಲಿ ನಾವು ಫಸ್ಟ್ ಫ್ಲವರ್ಸ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಫ್ಲವರ್ಸ್ ತಗೊಂಡಾಗ ಸೊ ಪ್ಲಾಂಟ್ಸ್ ಅಲ್ಲಿ ಯಾವ್ದು ಮೇಜರ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತಂದ್ರೆ ಫ್ಲವರ್ಸ್ ಆಗಿರುತ್ತೆ. ಸೊ ಫ್ಲವರ್ಸ್ ಬಂದ್ಬಿಟ್ಟು ನಮ್ಮ ಮೇನ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರುತ್ತೆ ಆಫ್ ಆಲ್ ಏಂಜಿಯೋಸ್ಪರ್ಮ್ಸ್. ಸೊ ಏಂಜಿಯೋಸ್ಪರ್ಮ್ಸ್ ಅಂತಂದ್ರೆ ಇಟ್ ಇಸ್ ಅ ಪ್ಲಾಂಟ್ ವಿಚ್ ಹ್ಯಾಸ್ ದ ಅಬಿಲಿಟಿ ಟು ಪ್ರೊಡ್ಯೂಸ್ ದ ಫ್ಲವರ್. ಸೊ ಯಾವ ಪ್ಲಾಂಟ್ಸ್ ಫ್ಲವರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ ಅದು ಸೀಡ್ಸ್ ಅನ್ನ ಎನ್ಕ್ಲೋಸ್ ಮಾಡಿರುತ್ತೆ. ಸೊ ಅಂದ್ರೆ ಸೀಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಆ ಸೀಡ್ಸ್ ಒಳಗಡೆ ಒಂದು ಹೊಸ ಪ್ಲಾಂಟ್ ಇರುತ್ತೆ. ಇದು ನಾವು ಏಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಪ್ಲಾಂಟ್ ಗೆ ಅದಕ್ಕೆ ಅಬಿಲಿಟಿ ಇರಬೇಕು ಟು ಪ್ರೊಡ್ಯೂಸ್ ಅನದರ್ ಪ್ಲಾಂಟ್. ಅದು ಹೆಂಗ್ ಪ್ರೊಡ್ಯೂಸ್ ಮಾಡುತ್ತೆ ಪ್ಲಾಂಟ್, ಒಂದು ಸೀಡ್ ಇಂದ. ಸೊ ಇದನ್ನ ನಾವು ಏಂಜಿಯೋಸ್ಪರ್ಮ್ಸ್ ಅಂತ ಕರಿತಾ ಇರ್ತೀವಿ. ಸೊ ಪ್ಲಾಂಟ್ಸ್ ತಗೊಂಡಾಗ ಸೊ ಪ್ಲಾಂಟ್ಸ್ ಅಲ್ಲಿ ನಿಮಗೆ 2 ಪಾರ್ಟ್ ಇರುತ್ತೆ. ಸೊ ರಿಪ್ರೊಡಕ್ಟಿವ್ ಆರ್ಗನ್ ನಿಮಗೆ 2 ಪಾರ್ಟ್ ಇರುತ್ತೆ. ಸೊ ಏನಪ್ಪಾ ಅಂತಂದ್ರೆ, ಒಂದು ನಿಮಗೆ ಪಿಸ್ಟಲ್ ಅಂಡ್ ಸ್ಟೇಮನ್. ಸೊ ಪಿಸ್ಟಲ್ ಬಂದ್ಬಿಟ್ಟು ನಿಮಗೆ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರುತ್ತೆ, ಸ್ಟೇಮ್ ಬಂದ್ಬಿಟ್ಟು ನಿಮಗೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರುತ್ತೆ. ಸೊ ನಮಗೆ ಪ್ಲಾಂಟ್ಸ್ ತಗೊಂಡಾಗ ನಮಗೆ 2 ಟೈಪ್ ಆಫ್ ಪ್ಲಾಂಟ್ಸ್ ಇರುತ್ತೆ. ಒಂದೇನಪ್ಪಾ ಅಂತಂದ್ರೆ, ಸೊ ಒಂದ್ ಬಂದ್ಬಿಟ್ಟು ನಮಗೆ ಐದರ್ ಯೂನಿಸೆಕ್ಷುವಲ್ ಪ್ಲಾಂಟ್ಸ್ ಇರುತ್ತೆ, ಇಲ್ಲ ಬೈಸೆಕ್ಷುವಲ್ ಪ್ಲಾಂಟ್ಸ್ ಇರುತ್ತೆ. ಸೊ ಯೂನಿಸೆಕ್ಷುವಲ್ ಅಂತಂದ್ರೆ ಐದರ್ ಆ ಪ್ಲಾಂಟ್ ಅಲ್ಲಿ ಪಿಸ್ಟನ್ ಇರುತ್ತೆ, ಇಲ್ಲ ಸ್ಟೇಮನ್ ಇರುತ್ತೆ. ಸೊ 2 ಇರಲ್ಲ. ಸೊ 2ರಲ್ಲಿ ಯಾವ್ದಾದ್ರು ಒಂದಿರುತ್ತೆ. ಸೊ ಬೈಸೆಕ್ಷುವಲ್ ತಗೊಂಡಾಗ ಪಿಸ್ಟಲ್ ಅಂಡ್ ಸ್ಟೇಮನ್ 2 ಇರುತ್ತೆ. ಸೊ ಪಿಸ್ಟಲ್ ಏನು ನಿಮಗೆ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರುತ್ತೆ, ಸ್ಟೇಮನ್ ಏನು ನಿಮಗೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರುತ್ತೆ. ಸೊ ಪಿಸ್ಟಲ್ ಮತ್ತೆ ಸ್ಟೇಮನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಸ್ಟೇಮನ್ ಅಲ್ಲಿ ನಿಮಗೆ 2 ಪಾರ್ಟ್ಸ್ ಇರುತ್ತೆ, ಒಂದು ಆಂಥರ್, ಒಂದು ಫಿಲಮೆಂಟ್. ಫಿಲಮೆಂಟ್ ಅಂತಂದ್ರೆ ಒಂದು ಟ್ಯೂಬ್ ಆಗಿರುತ್ತೆ ವಿಚ್ ಇಸ್ ಕನೆಕ್ಟೆಡ್ ಟು ಆಂಥರ್. ಆಂಥರ್ ಏನಪ್ಪಾ ಮಾಡುತ್ತೆ, ಪೋಲನ್ ಗ್ರೇನ್ಸ್ ಅನ್ನ ಸ್ಟೋರ್ ಮಾಡುತ್ತೆ. ಸೊ ಪೋಲನ್ ಗ್ರೇನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಪೋಲನ್ ಗ್ರೇನ್ಸ್ ಅಂದ್ರೆ ನಿಮ್ಮ ಮೇಲ್ ಗ್ಯಾಮೆಟ್ ಸೆಲ್ಸ್ ಆಗಿರುತ್ತೆ. ಪಿಸ್ಟಲ್ ಬಗ್ಗೆ ಮಾತಾಡಿದಾಗ ಸೊ ಪಿಸ್ಟಲ್ ನಮಗೆ 3 ಪಾರ್ಟ್ಸ್ ಇದೆ, ಒಂದು ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. ಸ್ಟಿಗ್ಮಾ ಅಂತಂದ್ರೆ ಮೇಲ್ಗಡೆ ಒಂದು ಸರ್ಫೇಸ್ ಆಗಿರುತ್ತೆ ವಿಚ್ ಅದು ಆಕ್ಟಿವಿಟಿ ಏನಂತಂದ್ರೆ ಟು ಕಲೆಕ್ಟ್ ದ ಪೋಲನ್ ಗ್ರೇನ್ಸ್. ಸೊ ಪೋಲನ್ ಗ್ರೇನ್ಸ್ ಅನ್ನೋದು ಕಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಮಗೆ ಸ್ಟೇಮನ್ ಇರುತ್ತೆ. ಸೊ ಸ್ಟೇಮನ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ ಟ್ರಾನ್ಸ್ಫರ್ ಆಫ್ ಸ್ಟಿಗ್ಮಾ ಟು ಓವರಿ. ಸೊ ಸ್ಟಿಗ್ಮಾ ಇಂದ ಓವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಪೋಲನ್ ಗ್ರೇನ್ಸ್ ಅನ್ನ. ಓವರಿ ಏನಾಗ್ತಾ ಇರುತ್ತೆ, ಸೊ ಓವರಿ ನಿಮ್ಗೆ ಏನಾಗ್ತಾ ಇರುತ್ತೆ ಅಂದ್ರೆ, ಸೊ ಓವರಿ ನಿಮಗೆ ಫರ್ಟಿಲೈಸೇಷನ್ ಆಗ್ತಾ ಇರುತ್ತೆ. ಸೊ ಫರ್ಟಿಲೈಸೇಷನ್ ಆದ್ಮೇಲೆ ನಿಮಗೆ ಒಂದು ಹೊಸ ಪ್ಲಾಂಟ್ ನಿಮಗೆ ಸಿಗ್ತಾ ಇರುತ್ತೆ. ಇವಾಗ ನಾವು ಪಿಸ್ಟಲ್ ಅಂಡ್ ಸ್ಟೇಮನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಏನಪ್ಪಾ ಆಗಲೇ ನಿಮ್ಗೆ ಹೇಳಿದ್ರೆ ನಿಮ್ಗೆ ಏನಾಗ್ತಾ ಇರುತ್ತೆ, ಸೊ ನಿಮ್ಗೆ ಸ್ಟಿಗ್ಮಾ ಏನ್ ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ ಪೋಲನ್ ಗ್ರೇನ್ಸ್ ಅನ್ನ. ಸೊ ಹೆಂಗೆ ಕಲೆಕ್ಟ್ ಮಾಡುತ್ತೆ ಆ ಪ್ರೋಸೆಸ್ಗೆ ನಾವು ಏನಂತೀವಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ
ಸೊ ಏನಪ್ಪ ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ಸೊ ಪಾಲಿನೇಷನ್. ಸೊ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಪಾಲಿನೇಷನ್ ನಿಮಗೆ ಡೆಫಿನೇಷನ್ ಕೇಳ್ತಾ ಇರ್ತಾರೆ. ಸೊ ನಿಮಗೆ 2 ಟೈಪ್ಸ್ ಆಫ್ ಪಾಲಿನೇಷನ್ ಇದೆ, ಒಂದು ಸೆಲ್ಫ್ ಪಾಲಿನೇಷನ್, ಒಂದು ಕ್ರಾಸ್ ಪಾಲಿನೇಷನ್. ಸೊ ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ನಿಮಗೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಒನ್ ಪ್ಲಾಂಟ್ ಟು ದ ಸೇಮ್ ಪ್ಲಾಂಟ್, ಅದನ್ನ ನಾವು ಏನಪ್ಪಾ ಕರಿತೀವಿ, ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಅಂದ್ರೆ ಇದು ಎಲ್ಲಿ ಜನರಲೈಸ್ ಏನಾಗ್ತಾ ಇರುತ್ತೆ, ಸೊ ಜನರಲ್ ಇದು ಬೈಸೆಕ್ಷುವಲ್ ಪ್ಲಾಂಟ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಬೈಸೆಕ್ಷುವಲ್ ಪ್ಲಾಂಟ್ಸ್ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಹೈಬಿಸ್ಕಸ್. ಸೊ ಹೈಬಿಸ್ಕಸ್ ನಿಮಗೆ ಪಿಸ್ಟಲ್ ಇರುತ್ತೆ, ಸ್ಟೇಮನ್ ಕೂಡ ಇರುತ್ತೆ. ಸೊ ನಿಮಗೆ ಹೈಬಿಸ್ಕಸ್ ಡಯಾಗ್ರಾಮ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡಯಾಗ್ರಾಮ್ ಗೆ ನೋಟ್ಸ್ ಮೆನ್ಷನ್ ಮಾಡಿದೀನಿ, ಅಲ್ಲೋಗಿ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಸೊ ನಿಮ್ಗೆ ಏನಾಗ್ತಾ ಇರುತ್ತೆ, ಆಂಥರ್ ಇಂದ ಏನಾಗ್ತಾ ಇರುತ್ತೆ, ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಟು ಸ್ಟಿಗ್ಮಾ ಆಫ್ ದ ಸೇಮ್ ಪ್ಲಾಂಟ್. ಸೊ ಅದನ್ನ ನಾವೇನಂತ ಕರಿತೀವಿ, ಸೆಲ್ಫ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಅಂತಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಒನ್ ಪ್ಲಾಂಟ್ ಟು ಡಿಫರೆಂಟ್ ಪ್ಲಾಂಟ್. ಇದು ಹೆಂಗಾಗ್ತಾ ಇರುತ್ತೆ, ಬೈ ವಿಂಡ್ ಆಗಿರ್ಬೋದು, ಬೈ ರೈನ್ ಆಗಿರ್ಬೋದು, ಬೈ ಇನ್ಸೆಕ್ಟ್ಸ್ ಆಗಿರ್ಬೋದು, ಬೈ ಅನಿಮಲ್ಸ್ ಆಗಿರ್ಬೋದು. ಸೊ ಇದು ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರೀತಾ ಇರ್ತೀವಿ. ಸೊ ಪಾಲಿನೇಷನ್ ಆದ್ಮೇಲೆ ಸ್ಟಿಗ್ಮಾ ಇಂದ ಏನಾಗುತ್ತೆ, ಸ್ಟೈಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಪೋಲನ್ ಗ್ರೇನ್ಸ್, ಅಲ್ಲಿಂದ ಓವರಿಗೆ ಹೋಗುತ್ತೆ. ಓವರಿಗೆ ಏನಾಗ್ತಾ ಇರುತ್ತೆ, ಫರ್ಟಿಲೈಸೇಷನ್ ಆಗ್ತಾ ಇರುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ನಮಗೆ ಒಂದು ಸೀಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ಸೀಡ್ ಪ್ರೊಡ್ಯೂಸ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಸೊ ಈ ಸೀಡ್ ಒಳಗಡೆ ಏನಿರುತ್ತೆ, ಒಂದು ಫ್ಯೂಚರ್ ಪ್ಲಾಂಟ್ ಇರುತ್ತೆ. ಅಂತ ಅಂದ್ರೆ ಈ ಸೀಡ್ ಒಳಗಡೆ ನಮಗೆ ಒಂದು ಫ್ಯೂಚರ್ ಪ್ಲಾಂಟ್ ಇರುತ್ತೆ. ಇದು ಡೆವಲಪ್ ಆಗಿ ನಮಗೆ ಒಂದು ಹೊಸ ಪ್ಲಾಂಟ್ ಕೊಡುತ್ತೆ. ಈ ಪ್ರೊಸೆಸ್ ನಾವು ಜರ್ಮಿನೇಷನ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಜರ್ಮಿನೇಷನ್ ಡೆಫಿನೇಷನ್ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ, ಬೇಕಾದ್ರೆ ನಿಮಗೆ ನೋಟ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಪ್ಲಾಂಟ್ಸ್ ಬಗ್ಗೆ ಇದು ಇಷ್ಟ ಆಗಿರುತ್ತೆ. ಸೊ ಪ್ಲಾಂಟ್ಸ್ ಅಲ್ಲಿ ನಿಮ್ಗೆ ಏನಪ್ಪಾ ಇಂಪಾರ್ಟೆಂಟ್ ಅಂತಂದ್ರೆ, ಸೊ ಪ್ಲಾಂಟ್ಸ್ ಅಲ್ಲಿ ನಿಮಗೆ ಡಯಾಗ್ರಾಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜನರಲಿ ನಾವು ಬಯಾಲಜಿ ತಗೊಂಡಾಗ ನಿಮಗೆ 2 ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಲೈಫ್ ಪ್ರೊಸೆಸ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೊ ನಿಮಗೆ ಬಯಾಲಜಿಲಿ ಯಾವ ತರ ಕ್ವಶನ್ಸ್ ಬರ್ತಾ ಇರುತ್ತೆ ಎಕ್ಸಾಮಿನೇಷನ್ ಅಲ್ಲಿ ಅಂತ ಕೇಳಿದ್ರೆ, ಸೊ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಬರೀ ನಿಮಗೆ ಡಯಾಗ್ರಾಮ್ಸ್ ಮೇಲೆ ಜಾಸ್ತಿ ಕೇಳ್ತಾ ಇರ್ತಾರೆ. ಹಾರ್ಟ್ ಡಯಾಗ್ರಾಮ್ ಆಗಿರ್ಬೋದು, ಹೈಬಿಸ್ಕಸ್ ಡಯಾಗ್ರಾಮ್ ಆಗಿರ್ಬೋದು. ಅಂಡ್ ಕಾನ್ಸೆಪ್ಟ್ ವೈಸ್ ಬಂದಾಗ ನಿಮ್ಗೆ ಏನಪ್ಪ ಕೇಳ್ತಾರೆ ಅಂತಂದ್ರೆ, ಸೊ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡಿ, ರೆಸ್ಪಿರೇಟರಿ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಟ್ರಾನ್ಸ್ಪಿರೇಷನ್ ಸಿಂಪಲ್ ಡೆಫಿನೇಷನ್, ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ಟ್ರಾನ್ಸ್ಲೊಕೇಶನ್ ಅಂದ್ರೆ ಏನು, ಅದಾದ್ಮೇಲೆ ನಿಮಗೆ ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು, ಅದಾದ್ಮೇಲೆ ಫಂಕ್ಷನ್ ಆಫ್ ಬ್ರೈನ್ಸ್ ಎಕ್ಸ್ಪ್ಲೇನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಮೆಡುಲಾ ಏನ್ ಮಾಡುತ್ತೆ, ಹೈಂಡ್ ಬ್ರೈನ್ ಏನ್ ಮಾಡುತ್ತೆ, ಮಿಡ್ ಬ್ರೈನ್ ಏನ್ ಮಾಡುತ್ತೆ, ಸೊ ಇದು ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಇದನ್ನ ನಾವು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿದೀವಿ. ಸೊ ಈ ಚಾಪ್ಟರ್ ಬಂದಾಗ ನಿಮಗೆ ಹೈಬಿಸ್ಕಸ್ ಫ್ಲವರ್ ನೀವು ಪಕ್ಕಾ ಕ್ವಶನ್ ಅಂತ ಅನ್ಕೊಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಡಿಫರೆಂಟ್ ಟೈಪ್ಸ್ ಆಫ್ ಏಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ್ದಾದ್ರು 1 ಅಥವಾ 2 ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ 1 ಕೇಳಬಹುದು. ಸೊ ಬಿಕಾಸ್ ನಿಮಗೆ ಸೈನ್ಸ್ ಸಬ್ಜೆಕ್ಟ್ ತಗೊಂಡಾಗ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ 3 ತಗೊಂಡು ನಿಮಗೆ 100 ಮಾರ್ಕ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಎಲ್ಲಾದ್ರೂ ನಿಮಗೆ ಜಾಸ್ತಿ ಕ್ವಶನ್ಸ್ ಕೇಳಕ್ಕಾಗಲ್ಲ. ಸೊ ಈ ಚಾಪ್ಟರ್ ನಿಮಗೆ ಏಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ್ದಾದ್ರು ಒಂದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು. ಸೊ ಜಾಸ್ತಿ ಯಾವ್ದಪ್ಪ ಕೇಳ್ಬೋದು ಅಂತಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್ ಕೇಳ್ಬೋದು. ಏನಕ್ಕೆ ಅಂತಂದ್ರೆ ನಿಮಗೆ ಅಡ್ವಾಂಟೇಜ್ ಅಂತ ಒಂದು ಅಲ್ಲಿ ಬರ್ತಾ ಇರುತ್ತೆ, ಜಾಸ್ತಿ ಅಡ್ವಾಂಟೇಜಸ್ ಇರುತ್ತೆ. ಸೊ ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಕೇಳ್ತಾ ಇರ್ಬೋದು. ಅಂಡ್ ನಿಮಗೆ ಈ ಕಡೆ ಬಂದಾಗ ಸೊ ಪ್ಲಾಂಟ್ಸ್ ಬಂದಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬಹುದು, ಸ್ಟೇಮನ್ ಅಂಡ್ ಪಿಸ್ಟಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಪಾಲಿನೇಷನ್ ಡೆಫಿನೇಷನ್ ಕೇಳ್ತಾ ಇರ್ತಾರೆ, ಹೈಬಿಸ್ಕಸ್ ಫ್ಲವರ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಯೂಮನ್ಸ್ ಬಂದಾಗ ನಿಮಗೆ ಅಷ್ಟು ನಿಮಗೆ ಇಂಪಾರ್ಟೆಂಟ್ ಇರಲ್ಲ. ಅಂಡ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ತಗೊಂಡಾಗ ಸೊ ಲಾಸ್ಟ್ ಟಾಪಿಕ್, ಫಸ್ಟ್ ಟಾಪಿಕ್ ಆಮೇಲೆ ರಿಫ್ಲೆಕ್ಸ್ ಬಗ್ಗೆ ಹೇಳಿದೀನಿ. ಸೊ ಲಾಸ್ಟ್ ಅಲ್ಲಿ ಹಾರ್ಮೋನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಈ ಹಾರ್ಮೋನ್ ಇಂದ ಫಂಕ್ಷನ್ ಏನು, ಇನ್ಸುಲಿನ್ ಫಂಕ್ಷನ್ ಏನು, ಅದಾದ್ಮೇಲೆ ಬೇರೆ ಫಾರ್ ಎಕ್ಸಾಂಪಲ್ ಅಡ್ರಿನಾಲಿನ್ ಏನ್ ಮಾಡ್ತಾ ಇರುತ್ತೆ. ಸೊ ಈ ತರ ನಿಮಗೆ ಹಾರ್ಮೋನ್ಸ್ ಬಗ್ಗೆ ನಿಮಗೆ ಕೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರೋಣ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಮಗೆ ಎಂಬ್ರಿಯೋ ಹೆಂಗೆ ನ್ಯೂಟ್ರಿಷನ್ ಸಿಗ್ತಾ ಇದೆ ಮದರ್ ವೂಮ್ ಅಲ್ಲಿ ಇದ್ದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ರಿಪ್ರೊಡಕ್ಟಿವ್ ಹೆಲ್ತ್ ನೀವು ಬೇಕಾದ್ರೆ ನೀವು ಆರಾಮ್ಸೆ ನೀವು ಅದನ್ನ ಓದ್ಕೊಂತ ಇರ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದನ್ನ ನೀವು ರೆಫರ್ ಮಾಡ್ತಾ ಇರ್ಬೋದು. ಸೊ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ತಗೊಂಡಾಗ ಸೊ ಫಸ್ಟ್ ಬಂದಾಗ ನಿಮಗೆ ಟೆಸ್ಟಿಸ್ ಇರುತ್ತೆ. ಸೊ ಟೆಸ್ಟಿಸ್ ಏನಪ್ಪಾ ಅಂತಂದ್ರೆ ಇದು ಪ್ರೊಡ್ಯೂಸ್ ಮಾಡ್ತಾ ಮೇಲ್ ಗ್ಯಾಮೆಟ್ ಸೆಲ್ಸ್ ಅನ್ನು. ಸೊ ಜನರಲಿ ನಿಮ್ಗೆ ಏನಪ್ಪಾ ಟೆಸ್ಟಿಸ್ ನಿಮಗೆ ಔಟ್ಸೈಡ್ ದ ಬಾಡಿ ನಿಮಗೆ ಲೊಕೇಟ್ ಆಗಿದೆ. ಸೊ ಏನಕ್ಕೆ ಅಂತಂದ್ರೆ ಸೊ ನಿಮಗೆ ಬಾಡಿ ಟೆಂಪರೇಚರ್, ಸೊ ಈ ಮೇಲ್ ಗ್ಯಾಮೆಟ್ ಸೆಲ್ಸ್ ಅನ್ನ ಫಾರ್ಮ್ ಮಾಡಕ್ಕೆ ಸೊ ನಿಮಗೆ ಬಾಡಿ ಟೆಂಪರೇಚರ್ ಇಂದ 2-3 ಡಿಗ್ರಿ ಟೆಂಪರೇಚರ್ ಕಮ್ಮಿ ಇರಬೇಕಾಗುತ್ತೆ. ಸೊ ನಿಮ್ಗೆ ಅದಕ್ಕೆ ನಿಮಗೆ ಇದು ಸ್ಕಾಟಮ್ ಅಲ್ಲಿ ಔಟ್ಸೈಡ್ ದ ಬಾಡಿ ನಿಮಗೆ ಲೊಕೇಟ್ ಆಗಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವ್ಯಾಸ್ ಡಿಫರೆನ್ಸ್. ಸೊ ವ್ಯಾಸ್ ಡಿಫರೆನ್ಸ್ ಏನ್ ಮಾಡುತ್ತೆ, ಸೊ ಟೆಸ್ಟಿಸ್ ಅಲ್ಲಿ ಏನು ನಮ್ಮ ಮೇಲ್ ಗ್ಯಾಮೆಟ್ ಸೆಲ್ಸ್ ಫಾರ್ಮ್ ಆಗಿದೆ. ಸೊ ಮೇಲ್ ಗ್ಯಾಮೆಟ್ ಸೆಲ್ಸ್ ನಿಮಗೆ ಟೆಸ್ಟಿಸ್ ಅಲ್ಲಿ ಫಾರ್ಮ್ ಆಗ್ತಾ ಇರುತ್ತೆ. ಅಂಡ್ ನಿಮಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಇದನ್ನು ಪ್ರೊಡ್ಯೂಸ್ ಮಾಡೋಕೆ. ನೆಕ್ಸ್ಟ್ ಏನಪ್ಪಾ ವ್ಯಾಸ್ ಡಿಫರೆನ್ಸ್. ಸೊ ಇದು ಏನ್ ಮಾಡ್ತಾ ಇರುತ್ತೆ, ಸೊ ಇದು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ನಮ್ಮ ಜರ್ಮ್ ಸೆಲ್ಸ್ ನ ಯುರೆಥ್ರಾಗೆ. ಅಂಡ್ ಇದನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇದು ನಮ್ಮ ಸೆಕ್ರೀಷನ್ಸ್ ಅಂತ ತಗೊಳ್ತಾ ಇರುತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಅಲ್ಲಿ ಅಂಡ್ ನಮ್ಮ ಸೆಮಿನಲ್ ವೆಸಲ್ಸ್ ಅಲ್ಲಿ. ಸೊ ಅದು ಏನಪ್ಪ ಸೆಕ್ರೀಷನ್ ತಗೊಳುತ್ತೆ, ಅದು ನಮ್ಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಸೊ ಅದು ಪ್ರೋಟೀನ್ಸ್ ಅದು ಕೊಡ್ತಾ ಇರುತ್ತೆ ಈ ನಮ್ಮ ಮೇಲ್ ಗ್ಯಾಮೆಟ್ ಸೆಲ್ಸ್ಗೆ. ಅಂಡ್ ಒಂದು ಲಿಕ್ವಿಡ್ ಮೀಡಿಯಂ ಪ್ರೊವೈಡ್ ಮಾಡುತ್ತೆ. ಸೊ ಲಿಕ್ವಿಡ್ ಮೀಡಿಯಂ ಏನೇ ಪ್ರೊವೈಡ್ ಮಾಡುತ್ತೆ ಅಂತಂದ್ರೆ ಆ ಜೆಲ್ ಸಮ್ಸ್ ಈಸಿಯಾಗಿ ಫ್ಲೋ ಆಗಲಿ ಅಂತ. ಸೊ ಇದು ನಮ್ಮ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಸೆಮಿನಲ್ ವೆಸಲ್ಸ್ ಹೆಲ್ಪ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯುರೆಥ್ರಾ. ಸೊ ಯುರೆಥ್ರಾ ಏನ್ ಮಾಡ್ತಾ ಇರುತ್ತೆ, ಇದು ಏನ್ ಮಾಡುತ್ತೆ ವ್ಯಾಸ್ ಡಿಫರೆನ್ಸ್ ಇಂದ ಕಲೆಕ್ಟ್ ಮಾಡ್ತಾ ಇದೆ ಮೇಲ್ ಗ್ಯಾಮೆಟ್ ಸೆಲ್ಸ್ ನ. ಅಂಡ್ ಇದು ಏನ್ ಮಾಡ್ತಾ ಇರುತ್ತೆ ನಮ್ಮ ಪ್ಯಾಸೇಜ್ ಆಗಿರುತ್ತೆ ಮೇಲ್ ಗ್ಯಾಮೆಟ್ ಸೆಲ್ಸ್ ನ ಈ ಜಾಗಕ್ಕೆ. ಸೊ ಇದು ಇಷ್ಟು ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ಇದಿಷ್ಟು ನಮ್ಮ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ನಾವೇನಪ್ಪಾ ಅಂತಂದ್ರೆ ಓವರೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಓವರೀಸ್ ಏನಪ್ಪಾ ಮಾಡುತ್ತೆ, ಸೊ ಇದು ಪ್ರೊಡ್ಯೂಸ್ ಮಾಡುತ್ತೆ ಎಕ್ಸ್ ಅನ್ನ. ಸೊ ಎಕ್ಸ್ ಅಂತ ಅಂದ್ರೆ ಸೊ ಫೀಮೇಲ್ ಗ್ಯಾಮೆಟ್ ಸೆಲ್ಸ್ ಆಗಿರುತ್ತೆ, ಇದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ.
ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮಗೆ ಫೆಲೋಪಿಯನ್ ಟ್ಯೂಬ್ ಅಥವಾ ನಮಗೆ ಓವಿಡಕ್ಟ್ ಅಂತ ಕರೀತಾರೆ. ಸೊ ಇದೇನಪ್ಪ ಮಾಡ್ತಾ ಇರುತ್ತೆ, ಇಲ್ಲೇ ನಮ್ಮ ಫರ್ಟಿಲೈಸೇಷನ್ ಪ್ರೋಸೆಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇದು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ನಮ್ಮ ಫೀಮೇಲ್ ಗ್ಯಾಮೆಟ್ ಸೆಲ್ಸ್ ಅನ್ನ, ಅಂಡ್ ಇಲ್ಲಿ ಏನಾಗ್ತಾ ಇರುತ್ತೆ ಫರ್ಟಿಲೈಸೇಷನ್ ಆಗ್ತಾ ಇರುತ್ತೆ ಓವಿಡಕ್ಟ್. ಸೊ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಸೊ ಯೂಟ್ರಸ್. ಸೊ ಯೂಟ್ರಸ್ ಅಲ್ಲಿ ಏನಪ್ಪಾ ಆಗ್ತಾ ಇರುತ್ತೆ, ಸೊ ಯೂಟ್ರಸ್ ಅಲ್ಲಿ ಜನರಲಿ ನಿಮ್ಗೆ ಏನಾಗ್ತಾ ಇರುತ್ತೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಫರ್ಟಿಲೈಸ್ಡ್ ಎಗ್. ಸೊ ಫರ್ಟಿಲೈಸ್ ಎಗ್ ಫರ್ಟಿಲೈಸ್ ಆದ್ಮೇಲೆ ನಿಮ್ಗೆ ಏನ್ ಎಗ್ ಇರುತ್ತೆ ಅದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನಿಮ್ಗೆ ಇಲ್ಲಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಾವು ಫಾರ್ ಎಕ್ಸಾಂಪಲ್ ಒಂದು ಮಗು ಇದೆ ಮದರ್ ಅಲ್ಲಿ. ಸೊ ಇದಕ್ಕೆ ಹೆಂಗೆ ನ್ಯೂಟ್ರಿಷನ್ ಸಿಗ್ತಾ ಇರುತ್ತೆ, ಅದು ನಾವು 9 months ಇರುತ್ತೆ. ಸೊ ಇದಕ್ಕೆ ಹೆಂಗ್ ನ್ಯೂಟ್ರಿಷನ್ ಸಿಗ್ತಾ ಇರುತ್ತೆ ಅದು ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಏನಪ್ಪಾ ಅಂತಂದ್ರೆ ಒಂದು ಡಿಸ್ ತರ ಒಂದಿದೆ. ಸೊ ಏನಪ್ಪಾ ಆಗುತ್ತೆ ಅಂತಂದ್ರೆ ಸೊ ಮದರ್ ಅಲ್ಲಿ ಒಂದು ಸ್ಪೆಷಲೈಸ್ ಟಿಶ್ಯೂ ಇದೆ ಪ್ರೆಸೆಂಟಾ ಅಂತ. ಸೊ ಈ ಪ್ರೆಸೆಂಟಾ ಇಂದ ಆ ಅಲ್ಲಿ ಮಗು ಏನಿದೆ ಅದಕ್ಕೆ ನಮಗೆ ನ್ಯೂಟ್ರಿಷನ್ ಸಿಗ್ತಾ ಇರುತ್ತೆ. ಸೊ ಈ ಪ್ರೆಸೆಂಟಾ ಒಂದು ಡಿಸ್ ತರ ಆಗಿರುತ್ತೆ ವಿಚ್ ಇಸ್ ಎಂಬೆಡೆಡ್ ಇನ್ ದ ಯೂಟ್ರಿನ್ ವಾಲ್. ಸೊ ಯೂಟ್ರಿನ್ ವಾಲ್ ಇದು ಡಿಸ್ಕ್ ಇಲ್ಲಿ ಇರುತ್ತೆ. ಇಟ್ ಕಂಟೈನ್ಸ್ ವಿಲೈ ಆಫ್ ದ ಎಂಬ್ರಾಯ್ಡ್ ಸೈಡ್ ಆಫ್ ದ ಟಿಶ್ಯೂ. ಸೊ ಎಂಬ್ರಾಯ್ಡ್ ಸೈಡ್ ಒಳಗಡೆ ಏನಿರುತ್ತೆ ವಿಲೈ ಅಂದ್ರೆ ಫಿಂಗರ್ ಲೈಕ್ ಪೊಸಿಷನ್ ಆಗಿರುತ್ತೆ, ಅದು ಎಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ನ್ಯೂಟ್ರಿಷನ್. ಸೊ ಇದು ಎಂಬ್ರಾಯ್ಡ್ ಸೈಡ್ ಕಡೆ ಇರುತ್ತೆ. ಮದರ್ ಅಲ್ಲಿ ಪ್ರೆಸೆಂಟ್ ಅಂತ ಒಂದು ಡಿಸ್ಕ್ ತರ ಇರುತ್ತೆ ಯೂಟ್ರಿನ್ ವಾಲ್ಸ್ ಅಲ್ಲಿ. ಸೊ ಇದೇನ್ ಮಾಡ್ತಾ ಇರುತ್ತೆ ನಮ್ಮ ನ್ಯೂಟ್ರಿಷನ್ ಕೊಡ್ತಾ ಇರುತ್ತೆ ನಮ್ಮ ಎಂಬ್ರಾಯ್ಡ್ಗೆ. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಟಾಪಿಕ್ ಅಂತಿದೆ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ. ಸೊ ಅದು ನೀವು ಬೇಕಾದ್ರೆ ನೀವು ಅದನ್ನ ಓದ್ಕೊಂತಾ ಇರ್ಬೋದು, ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ ಓದ್ಕೊಂತಾ ಇರ್ಬೋದು. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಡಯಾಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಇರಲ್ಲ ಎಕ್ಸಾಮಿನೇಷನ್ ಅದು ಬರ್ತಾನೆ ಇರಲ್ಲ. ಈ ಚಾಪ್ಟರ್ ಅಲ್ಲಿ ಒಂದೇ ಒಂದು ಡಯಾಗ್ರಾಮ್ ಇಂಪಾರ್ಟೆಂಟ್. ಏನಪ್ಪಾ ಅದು ಅಂತಂದ್ರೆ ಫ್ಲವರ್, ಹೈಬಿಸ್ಕಸ್ ಫ್ಲವರ್ ಒಂದೇ ಒಂದು ಇಂಪಾರ್ಟೆಂಟ್ ನಿಮ್ಗೆ ಡಯಾಗ್ರಾಮ್ ಆಗಿರುತ್ತೆ. ಮಿಕ್ಕಿ ಅದು ಬರ್ತಾ ಇರಲ್ಲ, ನೀವು ಟೈಮ್ ವೇಸ್ಟ್ ಮಾಡ್ಕೊಂತ ಇರಬೇಡಿ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೊಂಡು. ಸೊ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡೋಣ, ಸೊ ನಿಮಗೆ ಹೌ ಟು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅನ್ನೋ ಚಾಪ್ಟರ್ ನೋಟ್ಸ್ ಬೇಕು ಅಂತಂದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ತಾ ಇರ್ಬೋದು. ಒನ್ ಶಾರ್ಟ್ ವಿಡಿಯೋ ಡಿಸ್ಕಸ್ ಮಾಡಿದೀವಿ. ಕಂಪ್ಲೀಟ್ ಆಗಿ ಡೀಟೇಲ್ ಅನಾಲಿಸಿಸ್ ಬೇಕು ಈ ಚಾಪ್ಟರ್ ಅಂತಂದ್ರೆ ಸೊ ಹೌ ಟು ಆರ್ಗನೈಸೇಷನ್ ರೀಪ್ರೊಡ್ಯೂಸ್ ಅನ್ನೋ ಪ್ಲೇ ಲಿಸ್ಟ್ ಮಾಡಿದೀನಿ. ಅಲ್ಲಿ ನಿಮಗೆ 2 ಅಥವಾ 3 ವಿಡಿಯೋ ನಿಮಗೆ ಹೌ ಟು ಫುಲ್ ಕಾನ್ಸೆಪ್ಟ್ ಅನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಅಲ್ಲ ನೀವು ನೋಡ್ತಾ ಇರ್ಬೋದು. ನೋಟ್ಸ್ ನಿಮಗೆ ಇಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ನಾಳೆ ನಿಮಗೆ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ ಒನ್ ಶಾರ್ಟ್ ವಿಡಿಯೋ ನಿಮಗೆ ಸಿಗ್ತಾರಲ್ಲ. ಸೊ ನಿಮಗೆ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಒಂದು ಪ್ಲೇ ಲಿಸ್ಟ್ ಮಾಡಿದೀನಿ. ಸೊ ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಏನೇನು ಸಿಗ್ತಾ ಇದೆ, ಸೊ ಈ ಹೆರಿಡಿಟಿ ಅಂಡ್ ಎವಲ್ಯೂಷನ್ ತಗೊಂಡಾಗ ಸೊ ನಿಮಗೆ ನೀವು ಫಾರ್ ಎಕ್ಸಾಂಪಲ್ ಇದನ್ನ ಬೇಕಾದ್ರೆ ನೀವು ಇದನ್ನ ಇಗ್ನೋರ್ ಮಾಡಬಹುದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಇದನ್ನ ನೀವು ಸ್ಕಿಪ್ ಕೂಡ ಮಾಡಿ ಹೋಗ್ಬೋದು ಬೇಕಂದ್ರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಯಾಕಂದ್ರೆ ಸೊ ಎಕ್ಸಾಮಿನೇಷನ್ಗೆ ಬಿಕಾಸ್ ನಿಮಗೆ ಇದನ್ನ ಜಾಸ್ತಿ ಕ್ವಶನ್ ನಿಮಗೆ ಬರ್ತಾರಲ್ಲ. ಸೊ ನಿಮಗೆ 16 ಚಾಪ್ಟರ್ಸ್ ಇದೆ. ಸೊ 16 ಚಾಪ್ಟರ್ಸ್ ಅಲ್ಲಿ ಒಂದು ಚಾಪ್ಟರ್ ಪ್ರಿಪೇರ್ ಆಗಿಲ್ಲ ಅಂತಂದ್ರೆ 15 ಚಾಪ್ಟರ್ ನೀವು ಪ್ರಿಪೇರ್ ಆಗಿದ್ದೀರಾ. ಸೊ ಈ ಒಂದು ಚಾಪ್ಟರ್ ಕ್ವಶನ್ಸ್ ಬರ್ತಾರೋದನ್ನ ಬಿಟ್ಬಿಟ್ಟು ಅಕಸ್ಮಾತ್ ಕ್ವಶನ್ ಬಂತು ಅಂತ ಅನ್ಕೊಂಡ್ರು ಸೊ ನೀವು ಇದನ್ನ ಬಿಟ್ಬಿಟ್ಟು ಬೇರೆ 15 ಕ್ವಶನ್ಸ್ ಏನಿದೆ ಅದು ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. 15 ಚಾಪ್ಟರ್ಸ್ ಕ್ವಶನ್ಸ್ ಏನೇನು ಬರ್ತಾ ಇರುತ್ತೆ ಅದು ನೀವು ಅಟೆಂಡ್ ಮಾಡ್ತಾ ಹೋಗ್ತಾ ಇರ್ಬೋದು. ಅಂಡ್ ಹೆರಿಡಿಟಿ ಅಂಡ್ ಎವಲ್ಯೂಷನ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಅಂತಂದ್ರೆ ಸೊ ಆಗ್ಲೇ ಆ ವಿಡಿಯೋ ಲೆಕ್ಚರ್ಸ್ ಅನ್ನ ಮಾಡಿದೀನಿ. ಸೊ ಅಪ್ಲೋಡ್ ಕೂಡ ಮಾಡಿದೀನಿ. ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಸೊ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲನೇಷನ್ ನೀವು ನೋಡ್ತಾ ಇರ್ಬೋದು, ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂತಾ ಇರ್ಬೋದು. ಅಂಡ್ ನಿಮಗೆ ನೋಟ್ಸ್ ಬೇಕು ಅಂತಂದ್ರೆ ಸೊ ನಿಮ್ಗೆ ಆ ವಿಡಿಯೋ ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಅವಾಗಲೇ ರನ್ನಿಂಗ್ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಸೊ ಆ ವಿಡಿಯೋ ಏನ್ ಡಿಸ್ಕಸ್ ಮಾಡಿದೀನಿ ಬರೀ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೆರಿಡಿಟಿ ಅಂಡ್ ಎವಲ್ಯೂಷನ್ ತಗೊಂಡಾಗ 2 ಟಾಪಿಕ್ ಇದೆ, ಒಂದು ಹೆರಿಡಿಟಿ ಒಂದು ಎವಲ್ಯೂಷನ್. ಸೊ 2 ಟಾಪಿಕ್ ಅಲ್ಲಿ ಬರೀ ಏನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ ಅದನ್ನ ಮೇಲೆ ಡಿಸ್ಕಸ್ ಮಾಡಿದೀನಿ. ಅಲ್ಲಿ ನೀವು ನೋಟ್ಸ್ ಅನ್ನು ತಗೊಂತಾ ಇರ್ಬೋದು. ಸೊ ರನ್ನಿಂಗ್ ನೋಟ್ಸ್ ಮಾಡ್ಕೊಂಡಾಗ ಅದೇ ನಿಮಗೆ ನೋಟ್ಸ್ ಸಿಗ್ತಾ ಇರುತ್ತೆ. ನಾನು ನಿಮಗೆ ಎಕ್ಸ್ಟ್ರಾ ನಿಮಗೆ ಪ್ರೊವೈಡ್ ಮಾಡ್ತಾರೆ ನೋಟ್ಸ್ ಅನ್ನ. ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡೋಣ. ಸೊ ನಾಳೆ ನಿಮಗೆ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ ನಿಮಗೆ ನೋಟ್ಸ್ ನಿಮಗೆ ಒನ್ ಶಾರ್ಟ್ ವಿಡಿಯೋ ಬರ್ತಾರಲ್ಲ, ನೋಟ್ಸ್ ನಿಮಗೆ ಸಿಗ್ತಾರಲ್ಲ, ಅದು ನೀವು ಹೆಂಗೆ ಮಾಡ್ಕೊಬೇಕು ಅಂತ ಹೇಳಿದೀನಿ. ನಾಳೆಯಿಂದ ನಾವು ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ತಗೊಳ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.